ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ 9,000 ಒಳಗಡೆ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಮೊಬೈಲ್ ನಾನು ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಮೊಬೈಲು ನಿಮಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಇಲ್ಲ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ ಏನಾದ್ರು ನೀವು ನೋಡ್ತಿದ್ರೆ, ಕಮ್ಮಿ ಬಜೆಟಲ್ಲಿ ಏನಾದ್ರು ನೋಡ್ತಿದ್ರೆ, ಈ ಮೊಬೈಲ್ನ 100% ನೀವು ಬೈ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ 9,000 ಒಳಗಡೆ ಒಂದು ಒಳ್ಳೆ ಪ್ರೊಸೆಸರ್ ಆಗಿರ್ಬೋದು, ಮತ್ತು ಅದ್ಭುತವಾಗಿರುವಂತಹ ಸ್ಟೋರೇಜ್ ಆಪ್ಷನ್ ಇರ್ಬೋದು, ಮತ್ತು ಒಳ್ಳೆ ಡಿಸ್ಪ್ಲೇ ಆಗಿರ್ಬೋದು, ಇದೆಲ್ಲನೂ 9,000 ಒಳಗಡೆ ನಮ್ಗೆ ಸಿಗುತ್ತೆ. ಸೊ ಯಾವ ಈ ಮೊಬೈಲು ಅಂತ ನೋಡೋದಾದ್ರೆ ಇನ್ಫಿನಿಕ್ಸ್ ಸ್ಪಾಟ್ 50 5G ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ಡಿಸೆಂಟ್ ಆಗಿರುವಂತಹ ಒಳ್ಳೆ ಡಿಸೈನ್ ಆಗಿರುವಂತಹ ಈ ಮೊಬೈಲ್ ಬಂದ್ಬಿಟ್ಟು ಜಸ್ಟ್ 9,000 ಒಳಗಡೆ. ಆ್ಯಂಡ್ ಇದು 2 ವೇರಿಯಂಟ್ ಅಲ್ಲಿ ಬರುತ್ತೆ. ನಮಗೆ 8,999 ರೂಪಾಯಿ ಒಂದು ವೇರಿಯಂಟ್ ಇದೆ, 9,999 ರೂಪಾಯಿ ವೇರಿಯಂಟ್ ಇದೆ. 8,999 ರೂಪಾಯಿ ಬಂದ್ಬಿಟ್ಟು 4G ರ್ಯಾಮು, 128GB ಸ್ಟೋರೇಜು, ಮತ್ತೆ 9,999 ರೂಪಾಯಿ ಬಂದ್ಬಿಟ್ಟು 8GB ರ್ಯಾಮು, 128GB ಸ್ಟೋರೇಜು, 2 ಆಪ್ಷನ್ ನಮಗೆ ಸಿಗುತ್ತೆ. ಇನ್ನು ಇದರ ಪೋರ್ಟ್ಸ್ ಅಂಡ್ ಬಟನ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡೌನ್ ಸೈಡ್ ಬಂದ್ಬಿಟ್ಟು 3.5mm ಆಡಿಯೋ ಜಾಕ್ ನಮ್ಗೆ ಸಿಗುವಂತದ್ದು, ಒಂದು ಮೈಕ್ರೋಫೋನ್ ಸಿಗುತ್ತೆ, ಮತ್ತೆ USB-C ಟೈಪ್ ಚಾರ್ಜಿಂಗ್ ಸಿಗುತ್ತೆ ನಮಗೆ, ಅಂಡ್ ಸ್ಪೀಕರ್ಗಳು ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಯಾವುದೇ ರೀತಿಯಾಗಿ ಏನು ಇರಲ್ಲ, ಅಂಡ್ ಅಪ್ ಸೈಡ್ ಅಲ್ಲಿ ಕೂಡ ಯಾವುದೇ ರೀತಿಯಾಗಿ ಏನಿರಲ್ಲ, ಖಾಲಿ ಇದೆ. ಅಂಡ್ ರೈಟ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ ಇದೆ, ಅಂಡ್ ಪವರ್ ಆನ್ ಆಫ್ ಬಟನ್ ಇದೆ. ಪವರ್ ಆನ್ ಆಫ್ ಬಟನ್ ಅಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಅಂಡ್ ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.7 ಇಂಚ್ HD+ IPS LCD ಡಿಸ್ಪ್ಲೇ ಆಗಿರುವಂತದ್ದು, ಅಂಡ್ 120 Hz ರಿಫ್ರೆಶ್ ರೇಟ್ ಇದೆ, ಅಂಡ್ 500 nits ಪೀಕ್ ಬ್ರೈಟ್ನೆಸ್ ಸಿಗುವಂತದ್ದು. ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದ್ಬಿಟ್ಟು 93.9% ಇರುವಂತದ್ದು. ಅಂಡ್ ಇದರಲ್ಲಿ ಇಂಟರಾಕ್ಟಿವ್ ಡೈನಾಮಿಕ್ ಪೋರ್ಟ್ ಕೂಡ ಇದೆ, ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲಿ. ಅಂಡ್ ಇದರ OS ಅಂಡ್ UI ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಬಗ್ಗೆ ಏನು ಹೇಳಿಲ್ಲ, 2 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಅಂಡ್ ಈ ಪ್ರೈಸ್ ಮೊಬೈಲ್ ಅಲ್ಲಿ ನಮಗೆ AI ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ನೀವು ಅನ್ಕೋಬೇಡಿ ಯಾವುದೇ ಟಾಪ್ ಅಂಡ್ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಸಿಗುವಂತಹ AI ನಮಗೆ ಇದ್ರಲ್ಲಿ ಸಿಗಲ್ಲ. ಜಸ್ಟ್ ಇದರಲ್ಲಿ ವಾಲ್ ಪೇಪರ್ ಜನರೇಟರ್ ಸಿಗುತ್ತೆ ಅಷ್ಟೇ. ಅಂಡ್ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ MediaTek Dimensity 6300 ಸಿಗುವಂತದ್ದು. ನಾನು ಆಗ್ಲೇ ಹೇಳ್ದಂಗೆ ಇದು 2 ವೇರಿಯಂಟ್ ಅಲ್ಲಿ ಬರುತ್ತೆ, 4GB ಮತ್ತೆ 128GB, 8GB ಮತ್ತೆ 128GB ವೇರಿಯಂಟ್ ಅಲ್ಲಿ ಸಿಗುತ್ತೆ. ಅಂಡ್ ಇದರಲ್ಲಿ PUBG ಕೂಡ ನಾವು ಆಡಬಹುದು, ಅದು 40 FPS ಅಲ್ಲಿ ಸಿಗುತ್ತೆ. ಒಂದು ಡೀಸೆಂಟ್ ಆಗಿ ಅಂಡ್ ಮೀಡಿಯಂ ಗ್ರಾಫಿಕ್ ಅಲ್ಲಿ ನಾವು ಆಡಬೇಕಾಗುತ್ತೆ. ಅಂಡ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಡ್ಯುಯಲ್ ಬ್ಯಾಂಡ್ ವೈಫೈ ಇರುವಂತದ್ದು, 10 ಬ್ಯಾಂಡ್ 5G ಸಪೋರ್ಟ್ ಆಗಿರುವಂತದ್ದು, ಡ್ಯುಯಲ್ 4G ವೋಲ್ಟ್ ಇದೆ, ಮತ್ತೆ ಬ್ಲೂಟೂತ್ 5.4 ಇರುವಂತದ್ದು. ಇದರ ಸರ್ಟಿಫಿಕೇಶನ್ ನೋಡೋದಾದ್ರೆ IP54 ಸರ್ಟಿಫಿಕೇಶನ್ ಇರುವಂತದ್ದು. ಅಂಡ್ ಇದರ ಮೇನ್ ಕ್ಯಾಮೆರಾ ಬಂದ್ಬಿಟ್ಟು 48MP ಸೋನಿ ಲೆನ್ಸ್ ಇರುವಂತದ್ದು, ಅಂಡ್ AI ಲೆನ್ಸ್ ಕೂಡ ಇದೆ. ಫ್ರಂಟ್ ಕ್ಯಾಮೆರಾ ಬಂದ್ಬಿಟ್ಟು 8MP ಫ್ರಂಟ್ ಕ್ಯಾಮೆರಾ ಇರುವಂತದ್ದು. ಸೊ ಇದಿಷ್ಟು ಇನ್ಫಿನಿಕ್ಸ್ ಹಾಟ್ 50 5G ಮೊಬೈಲ್ ಆಗಿರುವಂತದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು, ಇಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ಕೊಡ್ಸ್ಬೇಕು ಅಂದ್ರೆ ದಯವಿಟ್ಟು ಈ ಮೊಬೈಲ್ ನೀವು ನೋಡಬಹುದು, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ತರ್ತೀನಿ. ಸೊ ಅದನ್ನೆಲ್ಲ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು ನೆಕ್ಸ್ಟ್ ದಿನಗಳಲ್ಲಿ ಬರ್ತಾ ಹೋಗುತ್ತೆ ಈ ಚಾನಲ್ ಅಲ್ಲಿ. ಸೊ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ, ಸ್ಟೇ ಸೇಫ್, ಬಾಯ್.